ಆಮೇಲೆ ನಾನು ಫಸ್ಟ್ ನಾಟಕ ಈ ಪ್ರಯೋಗ ನಾಟಕ ಅಂದ್ರೆ ಹುಣಸವಾಡಿ ರಾಜನ್ ಡೈರೆಕ್ಷನ್ ಅಲ್ಲಿ ಸಮೇತ್ ಕರ್ನಾಟಕ ಪತ್ರಿಕೆ ಇವರಿದ್ದಾರಲ್ಲ ಸಂಪಾದಕರು, ಹ್ಮ್. ಹುಣಸವಾಡಿ ರಾಜನ್ ಅಂತ, ಹ್ಮ್. ಅವ್ರದ್ದು ಇದು ಕಫನ್ ಅಂತ ನಾಟಕ ಮಾಡಿದ್ದೆ. ಹ್ಮ್. ಡಿ ಪಾಸ್ ಮಾಡೋವಾಗ್ಲೂ ಅಷ್ಟೇ ಆರ್ ನಾಗೇಶ್ ಅವನ ಹತ್ರ ಮಾಡಿಸಿ ಅಂತ ಇದು ಮಾಡಿದ್ರು. ಆವಾಗ ವಾಲ್ಟರ್ ಡಿಸೋಜಾ ಅವ್ರದ್ದು ಮೈಮ್ ಶೋಗಳು ಮಾಡ್ತಾ ಇದ್ವಿ. ಓಕೆ. ಸುಮಾರು ಮೈಮ್ ಶೋಗಳು ಮಾಡಿದ್ದೀವಿ. ಹ್ಮ್. ಇಂಗ್ಲಿಷ್ದೇ ಎಲ್ಲ ಬೇರೆ ಒಂದಿದೆ, ಈ ಬಂ 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 ಬಂ. ಹಾ. ಅದು ಬೀದಿ ನಾಟಕನೇ ಒಂದು 3,500 ಮೇಲೆ ಮಾಡಿದ್ದೀನಿ. ಹಾ. ಅಂದ್ರೆ ಈ ಇದು ಸರ್ವ ಶಿಕ್ಷಣ ಅಭಿಯಾನ, BBMPದು ಎಲೆಕ್ಷನ್ದು, ಕಸರಸ, ಆಮೇಲೆ ಈ ಮೀಟರ್ ಹಾಕ್ಬೇಕು ಅಂತ ಇಂಥದ್ದೇ ಒಂದು 3,500 ಮೇಲೆ ಮಾಡಿದ್ದೇನೆ ಬೀದಿ ನಾಟಕ. ಡೋ a deer, a female deer, ray a drop of golden sun. Nay, nay, may call myself for a longer way to run. So, a needle pulling fat, no, or not to follow so. Tea, or drink it jam and bread. All of bring us back to do, a deer, a female deer, ray a drop of golden sun. Nay, nay, might call myself for a longer way to run. So, a needle pulling fat, no, or not a false soul. Tea, a drink it jam and bread. All of bring us back to do, a deer, a female deer, a deer, a female deer. Next ಇದು bum 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 bum, Bombay Mary hi, bum 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 bum, Bombay Mary hi. Ladies are nice, Jones are full of spice. Come to Bombay, Bombay Mary hey, bum 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 bum, Bombay Mary hey. Ladies are nice, Jones are full of spice. Come to Bombay, Bombay Mary hey, bum 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 bum. Puri bhaji masala say, would you like to have? Puri bhaji masala say, would you like to have? Come to Bombay, Bombay Mary hey, bum 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 bum, Bombay Mary hey. Come from England, come from Ireland, come from many land. Come from England, come from Ireland, come from many land. Come to Bombay, Bombay Mary hey, bum 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 bum, Bombay Mary hey, bum 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 bum, Bombay Mary hey. ಶರಣು ಹೇಳಿವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಳ ಮಾಡಬೇಡ್ರಿ ಆಟದೊಳಗ. ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರೋರು, ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರೋರು, ಚೆನ್ನಾಗಿ ಕೇಳರಿ ನಮ್ಮ ಕವನ, ಚೆನ್ನಾಗಿ ಕೇಳರಿ ನಮ್ಮ ಕವನ. ಶರಣು ಹೇಳಿವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ. ಕೂತಿರೋ ಹೆಣ್ಣು ಗಂಡು ವರ್ತಿಸ ಬಾ ಇರಲಿ, ಕೂತಿರೋ ಹೆಣ್ಣು ಗಂಡು ವರ್ತಿಸ ಬಾ ಇರಲಿ, ಇರಲಪ್ಪ ನಿಮ್ಮ ಪ್ರೀತಿ ನಮ್ಮ ಮ್ಯಾಲೆ, ಇರಲಪ್ಪ ನಿಮ್ಮ ಪ್ರೀತಿ ನಮ್ಮ ಮ್ಯಾಲ. ಶರಣು ಹೇಳಿವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ. ಬೂಸ್ನೂರ ಮಠದಯ್ಯ ಸಾವಳ್ಗಿ ಶಿವಲಿಂಗ, ಬೂಸ್ನೂರ ಮಠದಯ್ಯ ಸಾವಳ್ಗಿ ಶಿವಲಿಂಗ, ಇರಲಪ್ಪ ನಿಮ್ಮ ಪ್ರೀತಿ ನಮ್ಮ ಮ್ಯಾಲ. ಶರಣ ಹೇಳೇವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ. ಸೂಪರ್ ಸರ್. ಆಮೇಲೆ ಇನ್ನೊಂದು ಯಾವ್ದು ಒಂದು ಹಾಡು. ಡೊಂಕು ಬಾಲದ ನಾಯಕರೇ ನೀವೇ ನೋಟವ ಮಾಡುವಿರಿ,
ಡೊಂಕು ಬಾಲದ ನಾಯಕರೇ ನೀವೇ ನೋಟವ ಮಾಡುವಿರಿ, ಕನಕ ಕೊಟ್ಟೋ ಅಲ್ಲಿಗೆ ಹೋಗಿ ಅಣಕಿ ಇಣಿಕಿ ನೋಡುವಿರಿ, ಕಣಕ ಕೊಟ್ಟೋ ಅಣಿಕೆಳಿ ಒಡೆದರೆ ಕುಯ್ 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 ಮಾಡುವಿರಿ. ಡೊಂಕು ಬಾಲದ ನಾಯಕರೇ ನೀವೇ ನೋಟವ ಮಾಡುವಿರಿ, ಡೊಂಕು ಬಾಲದ ನಾಯಕರೇ ನೀವೇ ನೋಟವ ಮಾಡುವಿರಿ, ಹುಗ್ಗಿ ಮಾಡೋ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ, ಹುಗ್ಗಿ ಮಾಡೋ ಸೌಟಲ್ಲಿ ಒಡೆದರೆ ಕುಯ್ ಕುಯ್ ರಾಗವ ಹಾಡುವಿರಿ. ಡೊಂಕು ಬಾಲದ ನಾಯಕರೇ ನೀವೇ ನೋಟವ ಮಾಡುವಿರಿ, ಡೊಂಕು ಬಾಲದ ನಾಯಕರೇ ನೀವೇ ನೋಟವ ಮಾಡುವಿರಿ, ಹೆರೆ ಬೀದಿಯಲ್ಲಿ ಓಡುವಿರಿ, ಕರೆ ಬೂದಿಯಲ್ಲಿ ಹೊರಳುವಿರಿ, ಪುರಂದರ ವಿಠ್ಠಲ ರಾಯನ ಈ ಪರಿ ಮರೆತು ಸದಾ ನೀವು ಚಲಿಸುವಿರಿ, ಪುರಂದರ ವಿಠ್ಠಲ ರಾಯನ ಈ ಪರಿ ಮರೆತು ಸದಾ ನೀವು ಚಲಿಸುವಿರಿ. ಡೊಂಕು ಬಾಲದ ನಾಯಕರೇ ನೀವೇ ನೋಟವ ಮಾಡುವಿರಿ, ನೀವೇ ನೋಟವ ಮಾಡುವಿರಿ, ಕುಯ್ ಕುಯ್ ಮಾಡುವಿರಿ, ಕುಯ್ ಕುಯ್ ಕುಯ್. ಸರ್ ಸುಮಾರು ಎಷ್ಟು ನಾಟಕದಲ್ಲಿ ಮಾಡಿರ್ಬೋದು ಅಂತ ಅಂದಾಜು ಲೆಕ್ಕ? ಅಂದ್ರೆ ಬೀದಿ ನಾಟಕನೇ ಒಂದು 3,500 ಮೇಲೆ ಮಾಡಿದ್ದೀನಿ. ಹ್ಮ್. ಅಂದ್ರೆ ಇದು ಸರ್ವ ಶಿಕ್ಷಣ ಅಭಿಯಾನ, BBMPದು ಎಲೆಕ್ಷನ್ದು, ಕಸರಸ, ಆಮೇಲೆ ಈ ಮೀಟರ್ ಹಾಕ್ಬೇಕು ಅಂತ ಇಂಥದ್ದೇ ಒಂದು 3,500 ಮೇಲೆ ಮಾಡಿದ್ದೇನೆ ಬೀದಿ ನಾಟಕ. ಹ್ಮ್. ಆಮೇಲೆ ನಾನು ಫಸ್ಟ್ ನಾಟಕ ಈ ಪ್ರಯೋಗ ನಾಟಕ ಅಂದ್ರೆ ಹುಣಸವಾಡಿ ರಾಜನ್ ಡೈರೆಕ್ಷನ್ ಅಲ್ಲಿ ಸಮೇತ್ ಕರ್ನಾಟಕ ಪತ್ರಿಕೆ ಇವರಿದ್ದಾರಲ್ಲ ಸಂಪಾದಕರು, ಹ್ಮ್. ಹುಣಸವಾಡಿ ರಾಜನ್ ಅಂತ, ಹ್ಮ್. ಅವ್ರದ್ದು ಇದು ಕಫನ್ ಅಂತ ನಾಟಕ ಮಾಡಿದ್ದೆ. ಹ್ಮ್. ಆವಾಗ ನಾನು ಒಂದು 2-3 ನಾಟಕ ಆಗಿದೆ ಅಷ್ಟೇ. ಹ್ಮ್. ಆ ಕಫನ್ ಭಾಷೆ ತುಂಬಾ ಕಷ್ಟ, ಹುಲಿಶೇಖರ್ ಅವ್ರದ್ದು. ಹ್ಮ್. ಅಂದ್ರೆ ಹೆಣದು ಬಟ್ಟೆ ಅಂತ ಇರುತ್ತೆ ಅದು ಕಫನ್. ಹ್ಮ್. ಅದು ಆಮೇಲೆ ಮಾನು ಅವ್ರದ್ದು ಜಹಾಕ್ ಅಂತ ಒಂದು ನಾಟಕ ಮಾಡಿದ್ದೆ. ಮಾನು ತುಂಬಾ ಒಳ್ಳೆ, ಆಗ ನಮ್ಗೆ ಅವರು 50-50 ರೂಪಾಯಿ ಕವರಲ್ಲಿ ಇಟ್ಟು ಪೇಮೆಂಟ್ ಅಂತ ಕೊಟ್ರು. ನಮ್ಗೆ ಅವಾಗ ಖುಷಿ. ವೈಜಯಂತಿ ಕಾಶಿ, ವಿಜಯ್ ಕಾಶಿ ಹ್ಮ್. ಅವರೆಲ್ಲ ಪಾತ್ರ ಮಾಡಿದ್ರು. ಅದು ಒಂದು 2 ಶೋ ಏನೋ ಮಾಡಿದ್ವಿ. ಅದು ಮಾಡಿದ್ಮೇಲೆ ಮತ್ತೆ ಇವ್ರದ್ದು ಪಾಲ್ ಸುದರ್ಶನ್ ನಮ್ಗೆ ಕಲಾಕ್ಷೇತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಪಾಲ್ ಸುದರ್ಶನ್. ಆಮೇಲೆ ತಬರನ್ ಕತೆ ನಾಗವರ್ಣ ಜೊತೆಗೆ ಆರ್ ನಾಗೇಶ್, ಇದು CGK ನನ್ನ ಸುಮಾರು ಸರಿ ಕರೆದ್ರು, ನೀನು ಬಾ ಪಾತ್ರ ಮಾಡೋ. ಅವ್ರದ್ದು ತುಂಬಾ ಬಿಗಿ ಶೆಡ್ಯೂಲ್, ನಮ್ಗೆ ಅವ್ರದ್ದು ಇದು ಸೆಟ್ ಆಗಲ್ಲ. ಆರ್ ನಾಗೇಶ್ ಏನಂದ್ರೆ, ನೀನ್ ನನ್ನ ನಾಟಕದಲ್ಲಿ ಒಂದು ಪಾತ್ರ ಮಾಡಪ್ಪ, ನಿನ್ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳೋರು. ಅವ ತಬ್ರನ ಕಥೆಯಲ್ಲಿ ಒಂದು ಸಣ್ಣ ಅದೇ ಇವನು ಬರ್ತಾನಲ್ಲ, ತಬ್ರ ಬರ್ತಾನಲ್ಲ, ಬಂದು ನನ್ಗೆ ರಿಟೈರ್ಡ್ ಆಗಿದೆ, ನಾನು ಪೆನ್ಷನ್ ಕೊಡಿ ಅಂತ ಹೇಳಿ, ಅದನ್ನ ಇವನ್ ರಿಪೀಟ್ ಮಾಡಿ ತಿರ್ಗಾ ಅವನ ಸಮಸ್ಯೆನ ಹೇಳ್ತಾನಲ್ಲ, ಮುಂದಿನ ತಿಂಗಳಿಂದ ನಾನು ಇದೇ ರೀತಿ ಅಲಿಬೇಕಾಗುತ್ತೆ ಅಂತ ಹೇಳ್ತಾನೆ. ಆ ಪಾತ್ರ ಮಾಡಿದ್ದೆ. ಆಮೇಲೆ ED ಪಾಸ್ ಮಾಡೋವಾಗ್ಲೂ ಅಷ್ಟೇ ಆರ್ ನಾಗೇಶ್ ಅವನ ಹತ್ರ ಮಾಡಿಸಿ ಅಂತ ಇದು ಮಾಡಿದ್ರು. ಹಂಗೆ ಕೆಲವರೆಲ್ಲ ತುಂಬಾ, ಅಂದ್ರೆ ಕಲಾಕ್ಷೇತ್ರಕ್ಕೆ ಮೇಯ್ನ್ ಆಗಿ ನಾನು ಅವಾಗ ಕಿನ್ನರದಲ್ಲಿ ಇದೆ, ವಾಲ್ಟರ್ ಡಿಸೋಜಾ, ಆಮೇಲೆ ಇವರು ಲಲಿತಾ ಶ್ರೀನಿವಾಸನ್, ಇವರು ಯಾರು ಗುಣ್ಮಿ ರಘುರಾಮ್. ಗುಣ್ಮಿ ರಘುರಾಮ್ ಏನ್ ಮಾಡಿದ್ರು, ನನ್ನ ಯಕ್ಷಗಾನದ್ದು ನನಗೆ ಅಷ್ಟು ಏನು ಗೊತ್ತಿಲ್ಲ. ಯಕ್ಷಗಾನ ಗೊತ್ತಷ್ಟೇ, ಯಕ್ಷಗಾನ ಕುಣಿಯಕ್ ಬರಲ್ಲ. ಏನಂದ್ರೆ ಬೇಸಿಕ್ ಒಂದ್ ಸ್ವಲ್ಪ ಇದೆಲ್ಲ ಕಲ್ತಿದ್ದೀವಿ. ಅವರು ನನ್ನ ಹತ್ರ ಏನ್ ಹೇಳಿದ್ರು, ಛತ್ತೀಸ್ಗಢಗೆ ಹೋಗ್ತಾ ಇದ್ವಿ, ಜೊತೆಗೆ ಬನ್ನಿ ಅಂದ್ರೆ ಸರಿ ಅಂತ ಜೊತೆಗೆ ಹೋದೆ. ದಿನ ಕೆಲಸ ಇರಲಿಲ್ಲ, ಜೊತೆಗೆ ಹೋದೆ. ಅಲ್ಲಿ ಹೋದ್ರೆ ನಮ್ಗೆ 5 ದಿನ ಇದ್ದಿದ್ದು ಕಾರ್ಯಕ್ರಮ ಇದ್ದಿದ್ದು. ಇವ್ರು ಏನ್ ಮಾಡಿದ್ರು, ಅಲ್ಲಿಂದ ಕೋರ್ಬಾ ಎಕ್ಸ್ಪ್ರೆಸ್ ಟ್ರೈನ್ ಇಲ್ಲಿಗೆ 10 ದಿವಸ ಆದ್ಮೇಲೆ ಬರುತ್ತೆ ಅಂತ. ಓಹೋ. ಅಲ್ಲಿ ನಮ್ಗೆ ಊಟನು ಎಲ್ಲ ಅವರು ಎಲ್ಲ ರೋಟಿ ಗೀಟಿ ತಿನ್ನೋರು. ಯಾವುದೋ ಒಂದು ಸೇಟ್ ಹೋಟ್ಲಲ್ಲಿ ದಿನ ಅನ್ನ ಸಾರು, ಅದು ಒಂದ್ ಕಡೆ ಗುರುತಿಸ್ಕೊಂಡ್ಬಿಟ್ಟಿದ್ದೀವಿ, ಅನ್ನ ಸಾರು. ಆಮೇಲೆ ಹೋದವನ್ನ ವೇಷ ಹಾಕಿದ್ರು. ನನಗೇನ್ ಗೊತ್ತು, ಈ ಪ್ರಾಕ್ಟೀಸು ಮಾಡಿಲ್ಲ, ಇಂಥದ್ದು ಪಾತ್ರ ಅಂತಾನೂ ಹೇಳಲಿಲ್ಲ. ಜೊತೆಗೆ ಬನ್ನಿ ಅಂತ ಕರ್ಕೊಂಡೋದ್ರು, ವೇಷ ಹಾಕಿದ್ರು. ನಾನು ಏನ್ ಮಾತಾಡ್ಬೇಕು ಏನು ಗೊತ್ತಿಲ್ಲ. ಅವನ ಜೊತೆಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಅವನು ಕಲ್ತಿದ್ದಾನೆ. ಅವರೆಲ್ಲ ಪಾತ್ರಧಾರಿಗಳು, ಮೇನ್ ಪಾತ್ರಧಾರಿಗಳೆಲ್ಲ ಇದ್ದಾರೆ. ಭಸ್ಮಾಸುರ ಮೋಹಿನಿ, ದಿನಕ್ಕೊಂದೊಂದು ಇದು ಪ್ರಸಂಗ. ಏನೋ ಮಾಡಿ ಮ್ಯಾನೇಜ್ ಮಾಡ್ಬಿಟ್ಟೆ. ಕೊನೆಗೆ ಅಷ್ಟು ದಿನ 5 ದಿನನೂ 5 ಇದಿತ್ತು, ಪಾತ್ರಗಳು ಇತ್ತು. 5 ದಿನ ಮಾಡಿದೆ.
ಆ ಹಿಂದಿ ಪೇಪರಲ್ಲಿ ನನ್ನ ಫೋಟೋನೇ ಬಂದಿದೆ ಅವತ್ತು. ಅಷ್ಟು ಎಲ್ಲ ಕುಣಿದವ್ರದ್ದು ಯಾರ್ದು ಬರ್ಲಿಲ್ಲ. ಹ್ಮ್. ಹ್ಮ್. ಮೀನ್ ಪಾತ್ರ ಮಾಡಿದವ್ರದ್ದು ಬಂದಿಲ್ಲ. ನಾನು ನನ್ನ ಜೊತೆಗಿರ್ತಾನೆ, ಅವ್ರದ್ದು ಇಬ್ರದ್ದು ಬಂದಿದೆ. ಹ್ಮ್. ಅಲ್ಲಿ ಎಲ್ಲ ಇದಾಯ್ತು. ನಾವು ಅಲ್ಲಿ ಒಂದು ವ್ಯವಸ್ಥೆ ಸರಿ ಇರ್ಲಿಲ್ಲ, ಬಟ್ಟೆ ಇಡಕ್ಕೆ ಜಾಗ ಅದಿದೆ. ನಾನು ಪ್ಯಾಂಟ್ ಇದೆಲ್ಲ ಮಡಚಿ ಒಂದು ಇದ್ರದ ಟಾರ್ಪಲ್ ಕೆಳಗೆ ಇಟ್ಟಿದೆ ಆ ವೇಷ ಹಾಕುವಾಗ. ಅದ್ ಬರ್ತೀನಿ, ಅದು ಇದ್ರಲ್ಲಿ ಬೀಗದ ಕೈ ಇತ್ತು ನಂದು ಮನೆಯದ್ದು. ಹಾ. ಬೀಗದ ಕೈ ಎಲ್ಲ ಪ್ಯಾಂಟ್ ಶರ್ಟ್ ಎಲ್ಲ ತಗೊಂಡು, ಹಳೇದದು ಹ್ಮ್. ಅಂತ ಒಳ್ಳೆ ಶರ್ಟ್ನು ಅಲ್ಲ, ಹ್ಮ್. ಅದನ್ನ ಕದ್ಕೊಂಡು ಹೋದ್ರು. ಇಲ್ಲಿ ಬಂದ್ಮೇಲೆ ಬೀಗ ಹೊಡೆದಿದ್ದಾಯ್ತು. ಆವಾಗ ವಾಲ್ಟರ್ ಡಿಸೋಜ ಅವ್ರದ್ದು ಮೈಮ್ ಶೋಗಳು ಮಾಡ್ತಾ ಇದ್ವಿ. ಓಕೆ. ಸುಮಾರು ಮೈಮ್ ಶೋಗಳು ಮಾಡಿದ್ದೀವಿ. ಹ್ಮ್. ಈ ಅಶೋಕ್ ಹೋಟ್ಲಲ್ಲಿ, ಇದ್ರಲ್ಲಿ ವೆಸ್ಟ್ ಎಂಡ್ ಹೋಟ್ಲಲ್ಲಿ, ಹ್ಮ್. ಅಶೋಕ್ ಹೋಟ್ಲಲ್ಲಿ ಮಾಡಿದ್ವಿ. ಹ್ಮ್. ಈ ರೋಟರಿ ಕ್ಲಬ್ ಅವರು ನೀರಿನ ವ್ಯವಸ್ಥೆ ಮಾಡಿದ್ರ ಬಗ್ಗೆ ಮೈಮ್ ಶೋಗಳು. ಅವಾಗ ಅದು ಈಗೆಲ್ಲ ಮಾಡಕ್ಕಾಗಲ್ಲ ಮೈಮ್ ಶೋ. ಅವಾಗ ತುಂಬಾ ಇತ್ತು. ಹೌದು. ಈಗ ಒಂದು- ಮೈಮ್ ಮಾಡೋದೇ ಕಡಿಮೆ ಆಗ್ಬಿಟ್ಟಿದೆ. ಹಾ, ಹೌದು. ಅಲ್ಲಿ ವಾಲ್ಟರ್ ಅದ್ರಲ್ಲಿ ತುಂಬಾ ಒಳ್ಳೆ ಇವರು ಮೈಮ್ ಇದು. CGK ಅವ್ರದ್ದು ರಂಗ ನಿರಂತರ ಅಂತ ಶುರು ಮಾಡಿದ್ರು. ಆವಾಗ ಅವರು ಶುರು ಮಾಡುವಾಗ ಅವ್ರದ್ದು ಉದ್ಘಾಟನೆಗೆ ನಾವು ವಾಲ್ಟರ್ ನಾವೆಲ್ಲ ಸೇರ್ಕೊಂಡು ಒಂದು ಮೈಮ್ ಶೋ ಎಲ್ಲ ಮಾಡಿದ್ವಿ. ಹ್ಮ್. ಕತ್ತೆ ಮತ್ತು ಧರ್ಮ ಅಂತ ಅದ್ರ ಬಗ್ಗೆ ಏನೋ ಮಾಡಿದ್ವಿ. ಹ್ಮ್. ಹೀಗೆ ಎಲ್ಲ ತರದ್ದು ಒಂದು ತುಳು ನಾಟಕ ಜಾಸ್ತಿ ನಾನು ಮಾಡಿಲ್ಲ, ಒಂದು 3-4 ಮಾಡಿದ್ದೆ. ಹ್ಮ್. ಒಂದು ಮಲಯಾಳಿ ನಾಟಕ ಮಾಡಿದ್ದೆ, ಒಂದು ಈ BLದು ಇವರು ಕಲಾಕ್ಷೇತ್ರದವ್ರದ್ದು. ಹ್ಮ್. ಅದ್ ಬಿಟ್ರೆ ಕನ್ನಡನೇ ಎಲ್ಲ. ಹ್ಮ್. ಎಲ್ಲ ಪ್ರಯೋಗ ನಾಟಕಗಳೇ ಜಾಸ್ತಿ. ಜನಪದ, ಪೌರಾಣಿಕ, ಹ್ಮ್. ಐತಿಹಾಸಿಕ. ಹ್ಮ್. ಇದು ಇವ್ರದ್ದು ಒಂದು ಸಂಗೊಳ್ಳಿ ರಾಯಣ್ಣದ್ದು, ಅಲ್ಲಿ ಒಂದು ಕಾಮಿಡಿ ಪಾತ್ರ ಇದೆ ಚಿಕ್ಕದೊಂದು. ಹ್ಮ್. ಬೇಕಾದ್ರೆ ಡೈಲಾಗ್ ಮಾತಾಡ. ಹ್ಞೂ ಸರ್. ಸರ್ ಹೇಳಿ ಸರ್. ಹಾ. ಹಾ ಭಗವಂತ, ನನ್ನ ಹಣೆಯಲ್ಲಿ ಏನೇನು ಬರೆದು ಬಿಟ್ಟಪ್ಪ. ಹಗಲು ಅನ್ಲಿಲ್ಲ, ರಾತ್ರಿ ಅನ್ಲಿಲ್ಲ. ಈ ಸೆರೆಮನೆ ಕಾವಲು ಕಾದು ಕಾದು ಜೀವನೇ ಬೆಂದೋಯ್ತಲ್ಲಪ್ಪ. ಈ ಪಿಶಾಚಿಗೂ ನಂಗೂ ಏನ್ ವ್ಯತ್ಯಾಸ? ಅದು ಮಸಂದಲ್ಲಿ ಸುತ್ತುತ್ತೆ, ನಾನು ಈ ಹಾಳು ಸೆರೆಮನೆಯಲ್ಲಿ ಸುತ್ತಾ ಇದ್ದೀನಿ ಅಷ್ಟೇ. ಈ ಹಾಳು ಕುಂಪನಿಯವ್ರಿಗೊಂದಿಟ್ಟು ಕರುಣೆ ಬೇಡ್ವಾ? ಬಹಳ ದಿನದಿಂದ ದುಡ್ದಂತ ಅಸಾಮಿ ಅಂತ ಕುಂತು ಕಾಲ ಹಾಕುವಂತ ಒಂದು ನೌಕರಿ ಆದ್ರೂ ಕೊಡ್ಬಾರ್ದ? ಕುಂತ್ರೇನ್ ಬಂತು, ನಿಂತ್ರೇನ್ ಬಂತು, ಜವಾನನೇ. ಅಪ್ಪ ಗುರ್ಸಿದ್ದೇಶ, ನಿಂಗಾದ್ರೂ ಒಂದೀಟು ದಯ ಬೇಡುವ ತಂದೆ. ನಾನು ಕಣ್ಣಿಗೆ ಎಣ್ಣೆ ಹಚ್ಕೊಂಡು ಗಾಣದೆತ್ನಂಗೆ ಹಗಲು ರಾತ್ರಿ ದುಡ್ದಿದ್ದಕ್ಕೆ ಏನ್ ಸಾರ್ಥಕ? 11 ಅದ್ ಬರೀ ಹೆಣ್ಣಾಯ್ಕಳನ್ನ ಕೊಟ್ಟೆ ಅಲ್ಲ. ನೋಡು, ಒಂದೇ ಒಂದು ಗಂಡು ಕೂಸು ಕೊಟ್ಬಿಡು, ನಿನ್ನ ನಾನು ಸತ್ರು ಮರೆಯಲ್ಲ, ಗುಂಡಿಲಿ ಕೂತಲ್ಲೇ ಕೈ ಮುಗಿತೀನಿ. ಹಾ, ಯಾರಪ್ಪ ಅದು ಸೆರೆಮನೆ ಒಳಗ್ ಬಂದು ಶಿವ ಧ್ಯಾನ ಮಾಡೋರು? ಅದು ಅವ್ರಿಗೆ. ಸರ್, ಇದು ಇಷ್ಟು ನಾಟಕಗಳಲ್ಲಿ, ಇಷ್ಟು ತಂಡಗಳಲ್ಲಿ ಕೆಲಸ ಮಾಡಿ ಆಮೇಲೆ ನೀವು ಸೀರಿಯಲ್ ಸಿನಿಮಾಗಳ ಕಡೆಗೆ. ಸೀರಿಯಲ್ ಆವಾಗ ಹೋಗ್ತಿದೆ ಸರ್. ಒಟ್ಟಾರ ಸಂಕ್ರಾಂತಿ ಎಲ್ಲ ಒಂದೊಂದ್ ದಿವ್ಸ ಕರೆಯೋರು. ಹ್ಮ್. ಬೆಳಿಗ್ಗೆ ಕರೆದು ರಾತ್ರಿ ಶೂಟಿಂಗ್ ಮಾಡೋರು. ಒಟ್ಟಾರದಲ್ಲಿ ಆಮೇಲೆ ಒಟ್ಟಾರ ಮಾಡ್ತಾ ಇದ್ದೆ, ಒಂದು 5 ದಿವಸ ಮಾಡಿದ್ದೆ. ಅದೊಂದು 200 ರೂಪಾಯಿ 250 ರೂಪಾಯಿ ಕೊಡ್ತಾ ಇದ್ರು. ಆಮೇಲೆ ಅದೇ ಟೈಮ್ಗೆ ನಮ್ಗೆ ಹೈದರಾಬಾದಲ್ಲಿ ಇದು ವೆಂಕಟೇಶ್ವರ ಮಹಿಮೆಗೆ ಕರೆದ್ರು. ಅದು ಇದು ಟಿಕೆಟ್ ಎಲ್ಲ ಬುಕ್ ಮಾಡ್ಬಿಟ್ಟಿದ್ರು ಅವ್ರು, ಟ್ರೈನ್ದು. ಸರಿ, ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ರೆ ಅಲ್ಲಿ ವೆಂಕಟೇಶ್ವರ ಮಹಿಮೆ, ಅಲ್ಲಿ 750 ರೂಪಾಯಿ ಏನೋ ಪೇಮೆಂಟ್. 5 ದಿವಸ ಶೂಟಿಂಗ್ ಇತ್ತು. ಏಣಿಗೆ ನಟರಾಜು ಎಲ್ಲ ಬಂದಿದ್ರು. ಏಣಿಗೆ ನಟರಾಜ್ ಎಲ್ಲ ನಮ್ಮ ಹತ್ರ ತುಂಬಾ ಕ್ಲೋಸ್ ಆಗ್ಬಿಟ್ರು ಅಲ್ಲಿ. ಅವ್ರದ್ದು ತದ್ರೂಪಿ ನಾಟಕ ಎಲ್ಲ ನೋಡಿದ್ದೆ ನಾನು ಅವಾಗ, ಅವ್ರ ಬಿಗಿನಿಂಗ್ ಅಲ್ಲಿ ನೀನಾಸಮ್ಮಿಂದ. ಅವಾಗೆಲ್ಲ ಕಲಾಕ್ಷೇತ್ರದಲ್ಲೇ ನಡೀತಿತ್ತಲ್ಲ. ಅವರು ಇದು ಏನು ನಾರದನ್ ಪಾತ್ರಕ್ಕೆ ಏನೋ ಬಂದಿದ್ರು. ಅಲ್ಲಿಂದ ಬಂದಾಗ ನನಗೇನಾಯ್ತು, ಇಲ್ಲಿ ಉಡುಪಿಗೆ ಕರೆದು. ಅಲ್ಲಿ ಮುಗಿತಿದ್ದಾಗನೆ ಉಡುಪಿಯಲ್ಲಿ ಇದು ಅದಲು ಬದಲು ಅಂತ ಸೀರಿಯಲ್ ಶೂಟಿಂಗ್ಗೆ ಕರೆದಿದ್ರು. ಸರಿ, ಅಲ್ಲಿಂದ ಬಂದವನು ಉಡುಪಿಗೆ ಹೋದ್ರೆ ಅಲ್ಲಿ ಬೆವರು ಅಂದ್ರೆ ಬೆವರು, ಬಿಸಿಲು, ಇದು ಹಾಕ್ತಾರೆ ರಿಫ್ಲೆಕ್ಟರ್. ಕಣ್ಣು ಬಿಡಕ್ಕೆ ಆಗ್ತಾ ಇಲ್ಲ ಸರ್. ಎಷ್ಟು ಮಾಡಿದ್ರು ಕಣ್ಣು ಬಿಡಕ್ ಆಗ್ತಾ ಇಲ್ಲ. ಏನೋ ಮಾಡಿ ಶೂಟಿಂಗ್ ಮಾಡಿದ್ದೀವಿ. ಅದೇನೋ ಮಲಯಾಳಿ ಸ್ಮಗ್ಲರ್, ಏನೋ ಸ್ಮಗ್ಲಿಂಗ್ ಅಲ್ಲ, ಈ ಗಾಂಜಾ ಇದೆಲ್ಲ ಸಪ್ಲೈ ಮಾಡೋದು. ನಾನು ಹೇಳಿದೆ, ನನಗೆ ಆಗಲ್ಲ, ಕಣ್ ಬಿಡಕ್ ಆಗ್ತಾ ಇಲ್ಲ ಅಂತೇಳಿ. ಬೆವರ್ತದೆ ಬೇರೆ.
ಶೆಕೆ. ಉಡುಪಿ ಕಡೆ ಅಂತೂ ಶೂಟಿಂಗೇ ಭಾರಿ ಕಷ್ಟ. ಕೊನೆಗೆ ಅದು ಮುಗಿಸ್ಕೊಂಡು ಬಂದಿವೆ. ಬಂದ ಮೇಲೆ ಇಲ್ಲಿ ಅದನ್ನ ತಿರ್ಗಾ ಅಲ್ಲಿ ಎಲ್ಲ ಶೆಡ್ಯೂಲ್ ಮಾಡಿ ತಗೊಂಡೋಗಿ ಕೊಟ್ರೆ ETV ಅವರು ತಗೊಳ್ಳಿಲ್ಲ. ತಿರ್ಗಾ ಸುನಿಲ್ ಪುರಾಣಿಕ ಪುರಾಣಿಕ್ ಅಲ್ಲ, ಸುಶೀಲ್ ಮೊಕಾಶಿ. ಹಾ. ಸುನಿಲ್ ಮೊಕಾಶಿ ಇರ್ಬೇಕು. ಸುನಿಲ್ ಮೊಕಾಶಿ ತಿರ್ಗಾ ಅದನ್ನ ಡೈರೆಕ್ಟ್ ಮಾಡಿದ್ರು. ಇದು ಅವ್ರು ಯಾರೋ ತಮಿಳವ್ರು ಮಾಡಿದ್ರು. ಅವ್ರ ಪಾಪ ಇವರು ಸಂಧ್ಯಾ ಇವರು ನನ್ನ ಹತ್ರ ಎಲ್ಲ ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ರು ಅವರು. ಆದ್ರೆ ಅಲ್ಲಿ ಉಡುಪಿಯಲ್ಲಿ ಶೂಟಿಂಗ್ ಕಷ್ಟ. ಇಲ್ಲಿ ಬಂದು ಸುನಿಲ್ ಮೊಕಾಶಿ ಇಲ್ಲಿ ಶೂಟ್ ಮಾಡಿದ್ರು, ಅದನ್ನು ಸಕ್ಸಸ್ ಆಗಿಲ್ಲ. ಆಮೇಲೆ ಬೇರೆ ಯಾವುದೋ ಅವರು ಸೀರಿಯಲ್ ತಗೊಂಡ್ರು ಉಡುಪಿ ಮಣಿಪಾಲದವರು. ಅವಾಗ ಕರೆದಿಲ್ಲ. ಆ ಟೈಮಲ್ಲಿ ನನಗೆ ಇದಕ್ಕೆ ಕರೆದ್ರು. ಅವಾಗ ಯಾವುದು ಸೀರಿಯಲ್ ಇರ್ಲಿಲ್ಲ ಅಲ್ಲ. ಒಟ್ಟಾರಕ್ಕೆ ಹೋದೆ. ಬೆಳಿಗ್ಗೆ 7 ಗಂಟೆಗೆ ಹೋಗಿದ್ದೇನೆ ಸರ್. 7 ಗಂಟೆಗೆನೆ ಮೇಕಪ್ ಹಾಕ್ಬಿಟ್ರು. ಮೀಸೆ ಇಷ್ಟು ದೊಡ್ಡ ಮೀಸೆ ಎಲ್ಲ ಹಾಕಿ ಡೈಲಾಗ್ ಎಲ್ಲ ಕಲ್ತಿದ್ದೀನಿ. ರಾತ್ರಿ ನಾನು ಆಮೇಲೆ CB ಮಂಜು ಹೇಳ್ತಾರೆ, ನೀವು ಮಧ್ಯಾಹ್ನ ಮೇಲೆ ಬಂದಿದ್ರೆ ಸಾಕಿಂತ. ಬೆಳಿಗ್ಗೆ ಕರೆಯುವಾಗ ಗೊತ್ತಿಲ್ವಾ ಅದು ಪೊಲೀಸ್ ಡ್ರೆಸ್. ರಾತ್ರಿ 8 ಗಂಟೆ 8:30 ಮೇಲೆ ಶುರು ಮಾಡಿದ್ರು. ನನಗೆ ಔಟ್ ಆಫ್ ಮೈಂಡ್. ಅದು ಚಳಿ ಬೇರೆ. ಆ ಬನ್ನಾರಘಟ್ಟದಲ್ಲಿ ಬೆಟ್ಟದ ಇದು ಡೈಲಾಗೇ ಬರ್ತಾ ಇಲ್ಲ ನನಗೆ. ಅದಕ್ಕಿಂತ ಮುಂಚೆನೇ ಇದಾಗಿತ್ತು, ಬಟ್ಟೆ ಬಿಚ್ಚಿ ಕೇಳದೆ ಹೋಗ್ಬಿಡೋಣ ಅಂತ, ಅಷ್ಟು ಬೇಜಾರಾಗಿತ್ತು. ಆಮೇಲೆ ಅದು ಪೇಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಬಿಡಿ. ಆದ್ರೆ ಈ ಲಾಸ್ಟ್ ಸೀರಿಯಲ್ ಮಾಡಿದ್ದೆ ಸುಕನ್ಯಾ. ಓಕೆ. ಸುಕನ್ಯಾದು ಒಂದ್ ದಿವಸ ಕರೆದಿದ್ರು, ಇನ್ನೊಂದು ದಿವಸ ಕಂಟಿನ್ಯೂಟಿ ರೋಲು ಅಂತಾರೆ ಅವರು. ನಮ್ದು ಅವತ್ತು ಶೋ ಇದೆ ಇಲ್ಲಿ ಕಲಾಕ್ಷೇತ್ರದಲ್ಲಿ, ಶೋ ಇದೆ. ಆಮೇಲೆ ಇದು ಸಾಯಂಕಾಲ ಶೋ ಇರೋದು. ಬೆಳಿಗ್ಗೆ ಶೋ ಮುಗ್ದಿದೆ, ಸಾಯಂಕಾಲ ಬನ್ನಿ ಅಂತ ಕರೆದಿದ್ರು. ಹೋದ್ರೆ ಆ ಪೇಮೆಂಟೇ ಕೊಟ್ಟಿಲ್ಲ ಸುಕನ್ಯಾದು. ಆಮೇಲೆ ಮಿಸ್ಟರ್ ಭೂಪತಿ ಅಂತ ಮಾಡಿದೆ, ಅದ್ರದ್ದು ಪೇಮೆಂಟ್ ಬರಲಿಲ್ಲ, ಅದು ನಿಂತು ಹೋಗಿದೆ. ಪ್ರೊಡಕ್ಷನ್ ಮ್ಯಾನೇಜರ್ ಕೇಳಿದ್ರೆ ನನಗೇ ಕೊಟ್ಟಿಲ್ಲ ಪೇಮೆಂಟ್ ಅಂತಾರೆ. ಹಿಂಗೆ ಒಂದು 2-3 ಸೀರಿಯಲ್ದು ಪೇಮೆಂಟ್ ನಿಂತೋಯ್ತು. ಈಗೆಲ್ಲ ಕರೀತಾರೆ 1 ದಿನಕ್ಕೆ 2 ದಿನಕ್ಕೆ ಅಂತ. ಅವು ಕರೆದ್ರೆ ನಾವು ಎಲ್ಲೋ ಹುಡ್ಕೊಂಡು ಹೋಗ್ಬೇಕು, ಅವ್ರು ದುಡ್ಡು ಕೊಡ್ತಾರೆ ಅನ್ನೋದು ಏನು ಗ್ಯಾರಂಟಿ? ಅದಕ್ಕೆ ಸೀರಿಯಲ್ಗೆ ಏನು ಕರೆದ್ರೂ ನಾವು ಒಪ್ಪಲ್ಲ. ಇದು ರಂಗೋಲಿಯಲ್ಲಿ ಇವನ್ ಮಾಡ್ತಿದ್ದಲ್ಲ, ಏನು ಅವನು ಅಕ್ಕಯ್ಯ ಅಂತ ರೋಲ್ ಮಾಡ್ತಿದ್ದ ಕೋಟೆ ನಾಗರಾಜ್. ಅದು ನನಗೆ ಬಂದಿತ್ತು ಫಸ್ಟ್. ಅವ್ನು ಶೈಲೇಶ್ ಅಂತ ಇದ್ದಾನೆ, ಶೈಲೇಶ್ ಅಂತ ಆಕ್ಟ್ ಮಾಡ್ತಾನೆ ಸೀರಿಯಲ್ ತಪ್ಪಿಗೆ. ಅವನು ಹೇಳಿದ 1,000 ರೂಪಾಯಿ ಕೊಡ್ತಾರಂತೆ ದಿನಕ್ಕೆ, ಮಾಡ್ತೀಯಾ ಅಂತ ಕೇಳಿ. ಇಲ್ಲಪ್ಪ ಅದೆಲ್ಲ ಬೇಡ ನನಗೆ ಅಂದೆ. ಅದು ಕೋಟೆ ನಾಗರಾಜ್ ಫೇಮಸ್ ಆಗ್ಬಿಟ್ರು. ಆದ್ರೆ ನನಗೆ ಅದು ಇಷ್ಟ ಆಗಿರ್ಲಿಲ್ಲ. ಸಿನಿಮಾ ಆದ್ರೆ ನಾನು ಮಾಡಿದ್ದೇನೆ ಸುಮಾರು ಸಿನಿಮಾ, 3,000 2,000 ಹಿಂಗೆಲ್ಲ ಕೊಟ್ಟಿದ್ದಾರೆ. ಆದ್ರೆ ಸಿನಿಮಾದಲ್ಲಿ ಇಲ್ಲಿ ಮೋಸ ಆಗಿಲ್ಲ, ಸೀರಿಯಲ್ ಅಲ್ಲಿ ಮೋಸ ಆಗಿಲ್ಲ. ಸಿನಿಮಾದವ್ರು ಏನ್ ಮಾತಾಡಿರ್ತಾರೆ ಕೊಟ್ಟಿದ್ರು. ಅದು ಈಗ ಇದು ಗುಡ್ಡಸ್ಟ್ ಅಂತ ಸಿನಿಮಾ ಮಾಡಿದ್ದೆ. ಅದೊಂದು 5 ದಿವಸ ಮಾಡಿದ್ದೆ. ಅವರು ಹೇಳಿದ್ರು ಮೊದ್ಲೇ ಪೇಮೆಂಟ್ ಲೇಟ್ ಅಂತ ಹೇಳಿ. ಅದೇ ಈ ZTV ಅಲ್ಲಿ ಎಲ್ಲ ಬರಿತಾ ಇದ್ದಾನಲ್ಲ ಯದುವೀರ ಅಂತ, ಯುವಧೀರ ಅವರು ಮಾಡಿದ್ದು. ನನ್ನ ಇದು ಮಾಡಿಲ್ಲ, ಆಡಿಷನ್ ಮಾಡಿಲ್ಲ, ಏನಿಲ್ಲ. ನಾನು ಡೈರೆಕ್ಟ್ ಹೋದೆ, ಪಾತ್ರ ಮಾಡಿದೆ, 5 ದಿವಸ ಮಾಡಿದೆ. ಅದು 1 ತಿಂಗಳು ಆದ್ಮೇಲೆ ಪೇಮೆಂಟ್ ಅಂತ ದಿನ 3,000 ಅಂತ ಹೇಳಿದ್ರು. ಆದ್ರೆ ಇನ್ನೊಂದು 5,000 ಬರಬೇಕು. ಡಬ್ಬಿಂಗು ಕರೆದಿಲ್ಲ ಅವರು. ಶಾರ್ಟ್ ಟೈಮ್ ನಲ್ಲೇ ಕ್ಲಿಯರ್ ಮಾಡ್ತಾರೆ, ಏನೋ ಗೊತ್ತಿಲ್ಲ. ಅದು ಇನ್ನೊಂದು ಶಾರ್ಟ್ ಇತ್ತು, ಅದು ರೀಶೂಟ್ ಇದೆ. ಒಂದು ರೀಶೂಟ್ ಇದೆ ಅಂದ್ರೂ ಅಲ್ಲಿ ರೀಶೂಟ್ಗೆ ಇಡೀ ಸೆಟ್ ಹಾಕ್ಬೇಕು. ಕ್ಯಾಮ್ರಾಮನ್ ಚೇಂಜ್ ಆಗಿದ್ದಾರೆ, ಅದಕ್ಕೆ ಕ್ಲೋಸ್ ಅಪ್ ತಗೊಂಡ್ರು. ಕ್ಲೋಸ್ ಅಪ್ ತಗೊಂಡಾಗ ಒಂದೇ ಶಾಟ್ ಅದು, ಅದಕ್ಕೆ 1,500 ಕೊಟ್ಟರು. ಅದು ಅವನು ಹೇಳಿದ, ಸರ್ ಇದು ಕಡಿಮೆ ಪೇಮೆಂಟ್ ಸರ್ ಅಂತ. ನಾನೇನು ಹೇಳಲಿಲ್ಲಲ್ಲ ಅಂದೆ, 1,500 ಕೊಡ್ತೀವಿ ಸರ್. ನಾನೇನು ಮಾತಾಡಿಲ್ಲಲ್ಲ, ಸರಿ ಅಂದೆ. ಅದು ಇನ್ನು 5,000 ಬ್ಯಾಲೆನ್ಸ್ ಇದೆ. ಅದು ನಾನಲ್ಲ ಸರ್, ಬೇರೆಯವರು ಪ್ರೊಡಕ್ಷನ್ ಮ್ಯಾನೇಜರ್. ಅಂದ್ರೆ ಬ್ಯಾಲೆನ್ಸ್ ಇದೆ ಅಂತ ಬರ್ಕೊಂಡಿದಾರಂತೆ. ಒಂದು ಹುಡುಗಿ ಹತ್ರ ಕೊಟ್ಟಿದ್ಲು, ಅವರು ಪ್ರೊಡಕ್ಷನ್ ಇನ್ಚಾರ್ಜ್ ಅವಳು ನನಗೆ, ನಿಮ್ಗೆ ಹೆಂಗೆ ತಲುಪಿಸೋದು, 10,000 ಕೊಟ್ಟಿದ್ದಾರೆ, ಉಳಿದಿದ್ದು ಹಿಂಗೆ ಬರ್ಕೊಂಡಿದ್ದಾರೆ ಅಂತ. ಅಂದ್ರೆ ಸಿನಿಮಾದಲ್ಲಿ ಎಲ್ಲಿನೂ ಮೋಸ ಆಗಿಲ್ಲ. ಏನನ್ಸುತ್ತೆ ಸರ್ ನಿಮ್ಗೆ? ಈಗ ಪೌರಾಣಿಕ ನಾಟಕ ಮಾಡಿದ್ರಿ, ತುಳು ನಾಟಕ ಮಾಡಿದ್ರಿ, ಸಾಮಾಜಿಕ ನಾಟಕ ಮಾಡಿದ್ರಿ, ಹೊಸ ಹಳೆ ನಾಟಕಗಳನ್ನು ಮಾಡಿದ್ರಿ, ಜೊತೆಗೆ ಈ ಸೀರಿಯಲ್ ಸಿನಿಮಾದ್ದು ಟೈಮಿಂಗ್ಸ್ ಬಿಡಿ, ಅಡ್ವರ್ಟೈಸ್ಮೆಂಟ್ ಮಾಡಿದ್ದೀನಿ, ಅಡ್ವರ್ಟೈಸ್ಮೆಂಟ್ ಮಾಡಿ, ಬ್ಯಾಂಕ್. ನಿಮ್ಗೆ ಅಭಿನಯದಲ್ಲಿ ಏನ್ ವ್ಯತ್ಯಾಸ ಅನ್ಸುತ್ತೆ ಸರ್? ವ್ಯತ್ಯಾಸ ಅದು ಆ ವಿಷಯನ ನಾವು ತಿಳ್ಕೊಂಡು ಇದ್ ಮಾಡಿದಾಗ
ಈಗ ನಿಮ್ಗೆ ಅನ್ಸಿರ್ಬೇಕು ನಾನು ಈ ಇದು ಈಡಿಪಸ್ದು ಮಾತಾಡುವಾಗ ಅದಕ್ಕೆ ಭಾವನೆ ಕೊಟ್ನಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹೌದು. ಆದ್ರೆ ನಾವು ಮಾಡಿದ ಪಾತ್ರನ ಜನ ಮೆಚ್ತಾರೆ, ಮೆಚ್ಚಿದ್ರೆ ಅದು ಸಾರ್ಥಕ ಅಂತ. ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಅರ್ಥ ಆಗಿದೆ ಅಂತ ನಾನ್ ಮಾಡಿದ ಪಾತ್ರ ಅವ್ರಿಗೆ ತಲುಪಿದೆ ಅಂತ ನಮ್ಮ ಕರೆಕ್ಟ್ ಅನಿಸಿಕೆ. ಇಲ್ಲ ಅಂದ್ರೆ ಚಪ್ಪಾಳೆ ತಟ್ಟಿಲ್ಲ ಅಂದ್ರೂ ತಲುಪಿಲ್ಲ ಅಂತಲ್ಲ. ಆದ್ರೆ ನಾನು ಯಾಕೆ ಈ ಪ್ರಯೋಗ ನಾಟಕಗಳ ಕಡೆ ಜಾಸ್ತಿ ಕಡಿಮೆ ಮಾಡಿದೆ ಯಾಕೆ ಅಂದ್ರೆ ಅವು 2 ತಿಂಗಳು 3 ತಿಂಗಳು ಹಿಂಗೆಲ್ಲ ಪ್ರಾಕ್ಟೀಸ್ ಮಾಡಿ 1 ಶೋ 2 ಶೋಗೆ ನಿಲ್ಸ್ಬಿಡ್ತಾರೆ. ಆವಾಗ ಅಷ್ಟು ಶ್ರಮ ಹಾಕಿದ ಅದು ಜನಕ್ಕೆ ತಲುಪೋದ್ರೊಳಗೆ ನಿಲ್ಸ್ಬಿಡ್ತಾರಲ್ಲ, ಅದು ಸುಮ್ಮನೆ ಇದಾಗುತ್ತೆ. ಈಗ ನಾವು ಇಲ್ಲಿ ನಾಟಕ ಮಾಡ್ತೀವಿ ಈ ನಾಟ್ಯ ಸರಸ್ವತಿಯಲ್ಲಿ, ಅದು ಒಂದು ನಾಟಕ ಕಡಿಮೆ ಅಂದ್ರೂ ಒಂದು 50 ಶೋ ಆದ್ರೂ ಮಾಡ್ತಾರೆ. ಆವಾಗ ಅದು ನಮ್ಗೆ ಇನ್ನೂ ಜಾಸ್ತಿ ಅದು ಫ್ರೀಡಮ್ ಬರುತ್ತೆ. ಅಲ್ಲಿ ಕೆಂಪೇಗೌಡ ನಾಟಕ ಮಾಡ್ತೀವಿ ನಾವು. ಕೆಂಪೇಗೌಡದ್ದು ಡೈಲಾಗ್ ಬೇಕಾದ್ರೆ ಒಂದು ಸರಿ, ಅಲ್ಲಿ ಕೆಂಪೇಗೌಡರ ಗುರುಗಳು ನಾನು